ಎಲ್ರಿಗೂ ನಮಸ್ಕಾರ. ನಮ್ಮ ಮೊದಲನೇ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ಏನೇ ಹೇಳಿ ವರ್ಕಿಂಗ್ ಪೀಪಲ್ಸ್ಗೆ ಒಂದಿನ ರಜೆ ಸಿಕ್ಕರೂ ಕೂಡ ಮನೇಲಿರೋದೇ ಒಂಥರ ಸ್ವರ್ಗ. ಸೊ ಈಗ ನೋಡಿದ್ರೆ ಮಳೆ ಬರ್ತಾ ಇದೆ. ಸೊ ಏನಾದರೂ ರುಚಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಏನಾದರೂ ಅಡುಗೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕಹಾನಿನ ಟ್ವಿಸ್ಟ್ ಹೇ ಏನು ಅಂತ ಹೇಳಿದ್ರೆ, ಇವತ್ತು ನಾನು ಅಡುಗೆ ಮಾಡ್ತಾ ಇಲ್ಲ, ಆದರೆ ನಮ್ಮ ಮನೆಯವ್ರ ಕೈಲಿ ಅಡುಗೆ ಮಾಡಿಸೋಣ ಅಂತಿದ್ದೀನಿ. ಬನ್ನಿ ನೋಡೋಣ ಏನು ಹೇಳ್ತಾರೆ ಅಂತ. ಕಮಾನ್. ಫ್ರೀ ಇದ್ದೀರಾ? ಏನಿಲ್ಲ, ಮಳೆ ಬರ್ತಾ ಇತ್ತು, ಅಡುಗೆ ಮಾಡೋಕ್ಕೆ ಬೋರ್ ಅನಿಸ್ತಾ ಇತ್ತು. ಸೊ ಅದಕ್ಕೆ ನೀವು ನಮ್ಮ ಜೊತೆಗೆ ಇರ್ತೀರಾ ಅಂತ. ಓಕೆನಾ? ನಿಜವಾಗ್ಲು? ಓಕೆ, ಬನ್ನಿ ಮತ್ತೆ. ಏನು ಅಡುಗೆ ಮಾಡ್ತೀರಾ? ಅಡುಗೆ ಇವತ್ತು ನಾನು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇದ್ದೀರಾ. ಏನ್ ಮಾಡ್ಬೇಕು ಅಂದ್ರೆ, ಪನ್ನೀರ್ನ ಕಲಸಿಟ್ಟಿದ್ದೀನಿ, ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಅದರಿಂದ ಪನ್ನೀರ್ ಕರಿ ಅಥವಾ ಪನ್ನೀರ್ ಮಸಾಲ ಏನಾದ್ರು ಮಾಡೋಣ ಅಂತ. ಸೊ ನಿಮ್ಗೆ ಬರುತ್ತಾ ಮಾಡ್ಲಿಕ್ಕೆ? ಟ್ರೈ ಮಾಡ್ತೀರಾ ನಿಜವಾಗ್ಲೂ? ಓಕೆ, ಡನ್. ಓಕೆ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ನಿಮಗೆ? ಓಕೆ, ಈಗ ಒಂದೊಂದೇ ನಾನು ಕೇಳ್ತಾ ಹೋಗ್ತೀನಿ. ಇದೇನಿದು? ಅದು ಜೀರಿಗೆನಾ? ನೋಡಿ ವೀಕ್ಷಕರೇ, ನಮ್ಮ ಮನೆಯವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅದು ಜೀರಿಗೆ ಅಂತ ಹೇಳಿ. ಸೊ ಇದೇನು? ಉಪ್ಪು ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ನಂತರ ತುಪ್ಪ ತಗೊಂಡಿದ್ದೀರಾ? ಹೌದು. ಆದಮೇಲೆ ಧನಿಯಾ ಕಾಳು ಬೇಕು. ಓಕೆ. ಧನಿಯಾ ಕಾಳು ಜೊತೆಗೆ ನಾನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತೊಗೊಂಡಿದ್ದೀವಿ. ಓಕೆ. ಯಾಕಂದರೆ ಎಲ್ರಿಗೂ ಒಂದೇ ಥರ ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಓಕೆ. ಅದಾದಮೇಲೆ ನಂತರ ಗರಂ ಮಸಾಲ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತೆ. ಅದಾದ ನಂತರ ನಮಗೆ ಏನು ಮಾಡಬೇಕು ಅಂದರೆ, ಒಂದೆರಡು ಏಲಕ್ಕಿ ತೊಗೋಬೇಕು, ಒಂದೆರಡು ಲವಂಗ ತೊಗೋಬೇಕು, ಅದಾದ್ಮೇಲೆ ಮೆಣಸು ಕಾಳು, ಅದಾದಮೇಲೆ ಚಕ್ಕೆ ಎಷ್ಟು ಬೇಕಷ್ಟು ತೊಗೊಂಬಿಟ್ಟು ಎಲ್ಲಾನು ಧನಿಯಾ ಕಾಳು ಜೊತೆಗೆ ಏನು ಮಾಡಬೇಕು ಅಂದರೆ, ನಾವು ಒಂದು ಪಾನ್ ತೊಗೋಬೇಕು, ನಾವು ಅದನ್ನು ಹುರ್ಕೋಬೇಕು. ಹುರ್ಕೊಂಡು ನಾವು ಏನು ಮಾಡಬೇಕು ಅಂದರೆ ಪೌಡ್ರ್ ಮಾಡ್ಕೋಬೇಕು. ಓಕೆ, ಈ ತಟ್ಟೆಯಲ್ಲಿ ಏನು ಇಟ್ಕೊಂಡಿದ್ದೀರಲ್ಲ? ಓಕೆ, ಟೊಮೊಟೊ ಇಟ್ಕೊಂಡಿದ್ದೀವಿ, ಮತ್ತು ಈರುಳ್ಳಿನ ಹೆಚ್ಕೊಂಡಿರೋ ಈರುಳ್ಳಿ ಇದೆ. ಅದನ್ನು ಆಮೇಲೆ ನಾವು ನೆಕ್ಸ್ಟ್ ಅದನ್ನು ನೀಟಾಗಿ ನುಣ್ಣಗೆ ಹಚ್ಕೋಬೇಕು. ಈಗ ಅದ್ರ ಜೊತೆಗೆ ಟೊಮೊಟೊ ಆಮೇಲೆ ಕೊತ್ತಂಬರಿ ಇವನ್ನೆಲ್ಲ ಏನು ಮಾಡಬೇಕಂದ್ರೆ ನಾವು ನೀಟಾಗಿ ಹೆಚ್ಕೋಬೇಕು. ಇದನ್ನೆಲ್ಲ ಯಾವಾಗೆಲ್ಲ ರೆಡಿ ಮಾಡ್ಕೊಂಡ್ರಿ ನೀವು? ನನಗೆ ಗೊತ್ತಿದ್ದು ನೀವು ಕೇಳ್ತೀರಾ, ಇವತ್ತು ಸಂಡೇ ಅಲ್ವಾ ಏನಾದ್ರು ಮಾಡಿ ಅಂತ, ಅದಕ್ಕೆ ಆಗ್ಲೇ ಎಲ್ಲ ರೆಡಿ ಮಾಡಿ. ಆ್ಯಕ್ಚುಲಿ ನಮ್ಮ ಮನೆಯವರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ಅದು ಹೇಗಿರುತ್ತೆ ಅಂತ ಫೈನಲ್ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಓಕೆ, ಈಗ ಶುರು ಮಾಡೋಣ. ಓಕೆ, ಫಸ್ಟ್ ಈಗ ಏನು ಮಾಡಬೇಕು? ಫಸ್ಟ್ ಗ್ಯಾಸ್ನ ಆನ್ ಮಾಡ್ಕೋಬೇಕು. ನಮ್ಗೆ ವಿಷಯನೇ ಗೊತ್ತಿರಲಿಲ್ಲ. ಹೌದಾ? ಲೈಟ್ ಹಚ್ಕೋಬೇಕು, ಬೆಂಕಿ ಹಚ್ಕೊಂಡ್ಬಿಟ್ಟು ಪಾನ್ನ ಇಡಬೇಕು. ಈ ಪಾನ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಅನ್ಕೊಂಡಿದ್ದಿಲ್ಲ, ಧನಿಯಾ ಕಾಳು, ಆಮೇಲೆ ಇವೆಲ್ಲ ಚಕ್ಕೆ, ಲವಂಗ, ಆಮೇಲೆ ಏನದು ಬ್ಲ್ಯಾಕ್ ಪೆಪ್ಪರ್, ಅವನ್ನೆಲ್ಲ ಹುರ್ಕೊಂಡ್ಬಿಟ್ಟು ಇವನ್ನೆಲ್ಲ ಹುರ್ಕೊಂಡ್ಬಿಟ್ಟು ಈಗ ನಾವೇನು ಮಾಡೋಣ ಅಂದರೆ, ಫಸ್ಟ್ ಈ ಪಾನಿಗೆ ಹಾಕೋಣ ಧನಿಯಾ ಕಾಳನ್ನ. ಲೈಟ್ ಮುಖ್ಯವಾಗಿ ಫಸ್ಟ್ ನಾವು ಹುರ್ಕೊಂಡಿರೋದನ್ನ ಈಗ ನಿಧಾನಕ್ಕೆ ಮಿಕ್ಸಿ ಒಳಗೆ ಹಾಕೊಳ್ಳೋಣ. ಸ್ವಲ್ಪ ಆಗಲಿ. ಓಕೆ, ಹೆಚ್ಕೊಳ್ಳೋಣ ನೀಟಾಗಿ. ಟೊಮೊಟೊನ ನಾವು ಹೆಚ್ಕೋಬೋದು, ಇಲ್ಲ ಅಂದರೆ ಕಟ್ ಮಾಡಿರ್ತೀನಿ ಅದನ್ನೇ ನೀಟಾಗಿ ಹೆಚ್ಕೋಬೇಕು. ಟೊಮೊಟೊನ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಫಸ್ಟ್. ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರಾ ರೀ ನೀವು. ಹೌದು, ಇದೇ ಕೆಲಸ ಮಾಡೋದು ನಾನು ಅದಕ್ಕೆ. ಮತ್ತೆ ಇನ್ನೇನಿರೋದು, ಕಟ್ ಮಾಡೋದನ್ನ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರಾ ಅಂದರೆ, ಚಾಕುಯಿಂದ ನಾವು ಕಟ್ ಮಾಡ್ತೀವಿ. ಅದ್ರಾಗ ಏನಿದೆ, ಚಾಕು ಚೆನ್ನಾಗಿರ್ಬೇಕು ಮೇನ್ ಕಟ್ ಮಾಡ್ಬೇಕಂದ್ರೆ. ಕಟ್ ಮಾಡೋಕೆ ಬರುತ್ತೆ ಎಲ್ರಿಗೂ. ಚಾಕು ಚೆನ್ನಾಗಿದ್ರೆ ಕಟ್ ಮಾಡೋಕೆ ಬರುತ್ತೆ. ಚಾಕು ಇರಬೇಕು ನೀಟಾಗಿ. ಮೊಂಡ ಚಾಕು ತೊಗೊಂಡ್ರೆ ಕಟ್ ಆಗಲ್ಲ. ಇದನ್ನು ನೀವು ಕಟ್ಟಾದರೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಿಕ್ಸಿಗಾದರೂ ಹಾಕ್ಕೋಬೋದು. ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ, ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಸಣ್ಣ ಈರುಳ್ಳಿನ ಹೆಚ್ಕೋಬೇಕು. ಈರುಳ್ಳಿ ಹೆಚ್ಕೊಂಡು ಮಾತಾಡಿ. ಈರುಳ್ಳಿ ಮಾತಾಡಿ, ನೀವು ಮಾತಾಡಿ. ಈಗ ಕೊತ್ತಂಬರಿನ ಹೆಚ್ಕೊಳ್ತಾ ಇದ್ದಾರೆ. ಸೊ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀರಾ? ಓಕೆ, ಓಕೆ ಹಾಕಿ. ಓಕೆ, ನಾನು ಡೈರೆಕ್ಟಾಗಿ ಹಾಕ್ಕೊಂತಿದ್ದೀನಿ. ಓಕೆ, ಯಾಕಂದರೆ ನಂಗೆ ಗೊತ್ತಿದೆ ನೋಡಿ, 1 ಸ್ಪೂನ್ ಅಷ್ಟು, ಇದು 1-2 ಸ್ಪೂನ್ ಅಷ್ಟು. ಓಕೆ, ಹಾಕ್ತಾ ಇದ್ದೀವಿ. ಓಕೆ, ಜೀರಿಗೆ ಹಾಕ್ಬಿಟ್ಟು
ಫ್ರೈ ಆಗ್ತಾ ಇರುತ್ತೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಓಕೆ, ಹಾಕಿ. ಎಷ್ಟು ವರ್ಷದಿಂದ ಶೆಫ್ ಕೆಲಸ ಮಾಡಿದ್ದೀರಾ ನೀವು? ಅಷ್ಟು 30 ವರ್ಷದಿಂದನೂ ಶೆಫ್ ಕೆಲಸ ಮಾಡಿದ್ದೀರಾ. ನಿಮಗೆ ಏಜ್ ಎಷ್ಟು? ಎಷ್ಟಾದ್ರೂ ಆಗಿರ್ಲಿ, ನಾವು ಫಸ್ಟ್ ಇಂದ ನೋಡ್ತಾ ಇರ್ತೀವಲ್ಲ, ನಮ್ಮ ಮನೆಗಳಲ್ಲಿ ಅಡುಗೆ ಮಾಡೋದು ಅಮ್ಮ ಇರಲ್ಲ, ಸೊ ಅಬ್ಸರ್ವೇಷನ್ ಮಾಡ್ತಾ ನಾವು ಶೆಫ್ಗಳಾಗ್ಬಿಟ್ಟಿವಿ. ಓಕೆ, ಮೇನ್ ಅಂದ್ರೆ ಇಂಟ್ರೆಸ್ಟ್ ಬೇಕು ಇದಕ್ಕೆಲ್ಲ ಮಾಡ್ಬೇಕು ಅಂದ್ರೆ. ಸೊ ಈಗ ಈರುಳ್ಳಿ ಹಾಕಿದ್ದಾಯ್ತು, ಟೊಮ್ಯಾಟೊ ಹಾಕಿದ್ದಾಯ್ತು, ಈಗ ಏನ್ ಹಾಕ್ತೀರಾ? ಸೊ ಈಗ ನೆಕ್ಸ್ಟ್ ಏನ್ ಹಾಕ್ತೀರಾ? ನಾನು ಈಗ ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಓಕೆ, ಹಾಕೊಳ್ಳಿ. ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಸೇಗೆ. ಓಕೆ, ಚಿಲ್ಲಿ ಪೌಡರ್ ಹಾಕಿ ಕಲಿಸ್ಕೊಂಡೆ. ವಾವ್, ಕಲರ್ ಚೆನ್ನಾಗಾಯ್ತು. ಹಾ, ಓಕೆ, ಕಲರ್ ಚೆನ್ನಾಗಾಯ್ತಾ? ಓಕೆ, ಓಕೆ, ಇಷ್ಟೇ. ಈಗ ಸಿಮ್ ಆಗಿ ಬಿಟ್ಟಿರ್ತೀನಿ, ನೋಡಿ ಬೇಕಾದ್ರೆ ಕಲರ್ ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಬಿಡಿ. ಈಗ ಇದಾದ್ಮೇಲೆ ಸ್ವಲ್ಪ ನಾವು ಸ್ವಲ್ಪ ಕುದೀರಿ, ಅದು ಒಂದು ಜಸ್ಟ್ ಒಂದು 30 ಸೆಕೆಂಡ್. ಓಕೆ, ಓಕೆ. ನಿಮಗೆ ಯಾವ ವೆಜಿಟೇಬಲ್ ತುಂಬಾ ಇಷ್ಟ? ನನಗೆ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ಗಳು ತುಂಬಾ ಇಷ್ಟ. ಹೌದಾ? ತುಂಬಾ ಅದರಲ್ಲಿ ಪರ್ಟಿಕ್ಯುಲರ್ ಅನ್ನೋದು ಯಾವುದು ಇಲ್ಲ? ಪರ್ಟಿಕ್ಯುಲರ್ ಅನ್ನೋದು ಯಾವುದು ಇಲ್ಲ. ಓಕೆ, ಹಾಗಾದ್ರೆ ನನಗೆ ಯಾವ್ದು ತುಂಬಾ ಇಷ್ಟ ಹೇಳಿ ನೋಡೋಣ. ಅಯ್ಯೋ, ಆಬ್ವಿಯಸ್ಲಿ ನಿಮಗೆ ಯಾವುದು ಅಂತ ಗೊತ್ತಿಲ್ಲ. ಅದು ನನಗೆ ಯಾವುದು? ಆಲೂಗಡ್ಡೆ, ಪೊಟ್ಯಾಟೊ. ವಾವ್, ಕರೆಕ್ಟ್. ನಿಮಗೆ ಹೇಗೆ ಗೊತ್ತಿದೆ? ಅದೆಲ್ಲ ಯೂಶುವಲಿ ಇಷ್ಟ ಅಲ್ವಾ? ಓಕೆ, ಓಕೆ. ಈಗ ನಾವು ಏನ್ ಮಾಡೋಣ ಅಂದ್ರೆ ಸ್ವಲ್ಪ ಮೊದಲ ಜೊತೆ ಮೊಸರು ಹಾಕೋಣ ಈಗ ನಿಧಾನಕ್ಕೆ. ಓಕೆ, ಅಲ್ಲಿ ಓಕೆ, ಸ್ವಲ್ಪ ಕಲಸಿ ಮೇಡಮ್. ಓಕೆ, ಅದಾದ ನಂತರ ನಾವೀಗ ರೆಡಿ ಇರುವಂತದ್ದು ಏನದು ಹುರ್ಕೊಂಡಿದ್ವಲ್ಲ, ಆದ್ಮೇಲೆ ಇದರಲ್ಲಿ ಮಿಕ್ಸಿಯಲ್ಲಿ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಹಾಕೊಂಡಿಲ್ಲ, ಆ ಪೌಡರ್ ಹಾಕೊಂಡಿದ್ದು ಇದನ್ನು ಕಲಸಿ. ಓಕೆ, ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೊಂತಾ ಇದೀವಿ. ಓಕೆ, ಎಲ್ಲ ನೀಟಾಗಿ ಈಗ ಏನಾಗಲಿ ಫ್ರೈ ಆಗಲಿ. ನಾನು ಎಲ್ಲ ಹಾಕಿದ್ದೀನಿ, ಏನೋ ಮಾಡ್ತಿದ್ದೀನಿ ನಿಮಗೆ. ಅದೇ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನೇ ಹಾಕಲಿಲ್ಲ ಅಂದ್ರೆ ಹೇಗೆ? ಉಪ್ಪನ್ನು ಹಾಕೋಣ ಈಗ. ಓಕೆ, ಸೊ ನೀಟಾಗಿ ಅದನ್ನ ನೀಟಾಗಿ ಬಾಯ್ಲ್ ಆಗ್ಬೇಕು. ಈಗ ಬಾಯ್ಲ್ ಆಗಲಿ. ಸೊ ಬಾಯ್ಲ್ ಆದ್ಮೇಲೆ ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕೋಣ, ಚೆನ್ನಾಗಿ ಬಾಯ್ಲ್ ಆಗ್ತದೆ. ಓಕೆ, ಹಾಕಿದ್ದೀನಿ. ನೀಟಾಗಿ ಕುದಿದಿರು. ಸಿಮ್ ಮಾಡ್ತಾರೆ. ಸಿಮ್ ಮಾಡಿದ್ದೀನಿ. ಸಿಮ್ ಮಾಡಿದೆ. ನಾನು ಕುದಿದಿ. ಮಾಡ್ಕೊಂಡಿರುವಂತಹ ಪನ್ನೀರ್ ಇದೆ, ಮ್ಯಾರಿನೇಟ್ ಮಾಡಿರುವಂತದ್ದು. ನೀವು ಮಾಡಿರುವಂತದ್ದು ಈ ಪನ್ನೀರ್ ಅನ್ನು ನಾನು ಏನ್ ಮಾಡಿದ್ರೆ ಈಗ ಕುದಿತಾ ಇದೆ. ವಾವ್, ಕಲರ್ ಸಾಕಾಗಿದೆ. ಮಾಡ್ಕೊಂಡಿರುವಂತ ಪನ್ನೀರ್ನ ನಾವು ಇದನ್ನ ಹಾಕ್ಬಿಟ್ಟು ನೀಟಾಗಿ ಕಲಸೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಕ್ಯೂಬ್ ಚಿಕ್ಕದಾದ್ರೂ ಮಾಡ್ಕೊಬಿಡಿ, ನಾನು ಸ್ವಲ್ಪ ದೊಡ್ಡ ಮಾಡ್ಕೊಂಡಿರೋದಲ್ಲ. ನೀವು ಎಷ್ಟು ಸೈಜ್ ಆದ್ರೂ ಕಟ್ ಮಾಡ್ಕೋಬಹುದು, ನಿಮ್ಗೆ ಇಷ್ಟ ಬೇಕಂಗೆ. ಸ್ವಲ್ಪ ಕುದಿಲಿದಕ್ಕೆ ಸ್ವಲ್ಪ ನೀರು ತಗೊಂಡ್ಬರ್ತೀನಿ. ಓಕೆ, ಹಾಕಿ. ವಾವ್, ಸಾಕಾಗಿದೆ. ಓಕೆ, ಸ್ವಲ್ಪ ನೀರು ಹಾಕೋಣ, ಇದರಲ್ಲಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಜಸ್ಟ್ ನಮ್ಗೆ ಏನ್ ಮಾಡ್ಬೇಕಾದ್ರೆ ಒಂದು 2 ಮಿನಿಟ್ಸ್ ಆಗುತ್ತೆ ಮ್ಯಾಕ್ಸಿಮಮ್. ಆಲ್ರೆಡಿ ಮಸಾಲೆ ಎಲ್ಲ ಕುದ್ದಿದೆ. ಏನಂದ್ರೆ ಇದು ಅಬ್ಸರ್ವ್ ಮಾಡ್ಬೇಕು. ಏನು ಅಬ್ಸರ್ವ್ ಆಗ್ಬೇಕಂದ್ರೆ ಪನ್ನೀರ್ ಎಲ್ಲ ಮಸಾಲ ಎಲ್ಲ ಅಬ್ಸರ್ವ್ ಆಗ್ಬೇಕು. ನೀಟಾಗಿ ಪನ್ನೀರ್ ಮಸಾಲ ರೆಡಿ. ಸೊ ನಾವಿಲ್ಲಿ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಕೊತ್ತಂಬರಿನ ಏನ್ ಮಾಡ್ಬೇಕಂದ್ರೆ ಅದ್ಮೇಲೆ ಈಗ ನಾವು ಕೊತ್ತಂಬರಿನ ಹಾಕ್ಬಿಟ್ಟು ಸ್ವಲ್ಪ ಗಾರ್ನಿಶ್ ಮಾಡ್ಕೊಬೇಕು. ಓಕೆ, ಸೊ ದಟ್ ಲುಕ್ಸ್ ವೆರಿ ನೈಸ್. ತುಂಬಾ ಸಕ್ಕತ್ತಾಗಿ ಕಾಣುತ್ತೆ. ಓಕೆ, ನೀಟಾಗಿ ಈಗ ಒಂದು ಹಾಕ್ತೀರಾ. ಓಕೆ, ಈಗ ನಾನು ನಿಮಗೋಸ್ಕರ ಪನ್ನೀರ್ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ನೀವು ನನಗೋಸ್ಕರ ಒಂದು ಹಾಡು ಹಾಡಿ. ಹಾಡು ಹೇಳ್ಬೇಕಾ? ಚೆನ್ನಾಗಿ ಹಾಡಿಲ್ವಲ್ಲ. ನೀವು ಚೆನ್ನಾಗಿ ಹಾಡ್ತೀರ ಅಂತ ನಮ್ಗೆ ಗೊತ್ತಿದೆ. ಹಾಡಿ. ನೀವು ನನಗೋಸ್ಕರ ಅಷ್ಟೆಲ್ಲ ಏನು ಕಷ್ಟಪಡ್ಕೊಂಡು ಪನ್ನೀರ್ ಮಸಾಲಾನ ಮಾಡ್ತಾ ಇದ್ದೀರಾ? ಇಷ್ಟಪಟ್ಟೆ ಮಾಡ್ತಾ ಇದ್ದೀರಾ. ಓಕೆ, ನೋಡಿ ಇಷ್ಟಪಟ್ಟು ಮಾಡ್ತಾ ಇದ್ದೀರಾ. ಓಕೆ, ಸರ್ ನಿಮ್ಗೋಸ್ಕರ ಹಾಡು ಹೇಳೋದು. ಓಕೆ, ಫೈನ್. ಓಕೆ, ಹತ್ರ ಬನ್ನಿ. ಓಕೆ, ಓಕೆ, ಈಗ ನೀವು ಹಾಡಿ 2 ನಿಮಿಷ ಆಗೋರು. ನಿಂಗಾಗಿ ಹೇಳುವೆ ಕಥೆಗಳು, ನಾನಿಂದು ನಗಿಸುವೆ ನಿನ್ನನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯಲು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನಾಯಲೇ ನಗುವ ನಯನ ಮಧುರ ಮಿಡಿವ ಹೃದಯ ಇರುವ ತೆಗೆ. ವಾವ್, ಸೂಪರ್ 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 ವೆಲ್ ಡನ್. ಸೂಪರ್ ಆಗಿದೆ. ಓಕೆ, ಈಗ ಏನಾಗಿದೆ ಅಂದ್ರೆ ಜಸ್ಟ್
ರೆಡಿ ಪಿಕಪ್ ಚೆನ್ನಾಗಿ ಕಾಣುತ್ತೆ. ನೋಡ್ಲಿಕ್ಕೆ ಮಾತ್ರ ಸೂಪರ್ ಆಗಿದೆ. ಆಕ್ಚುಲಿ ನಮ್ಮ ಮನೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ನನಗೆ ಗೊತ್ತು, ಬಟ್ ಪನ್ನೀರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೌದು. ಸೊ ಹಾಗಾಗಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ, ಓಕೆನಾ? ರೆಡಿ ಆಗಿದೆ. ಈಗ ನಾವು ಹಾಕೊಂಡು ಏನ್ ಮಾಡ್ಬೇಕು ಅಂದ್ರೆ ಟೇಸ್ಟ್ ಟೇಸ್ಟ್ ಮಾಡಿ. ಓಕೆ, ಮಸಾಲ ಹಾಕೊಳ್ಳಿ, ಟೇಸ್ಟ್ ಮಾಡಿ ಹೇಳಿ. ಇದಕ್ಕೆ ಚಪಾತಿ ಅಥವಾ ಸೈಡ್ ರೈಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಊಟನ ಮಾಡ್ಬೋದು. ಮಧ್ಯಾಹ್ನ ತಿಂದ್ರೆ ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಹೇಗಿದೆ. ಓಕೆ, ರಿಯಲಿ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನಿಮ್ಮ ಸಂಗಾತಿಯೊಂದಿಗೆ ನೀವು ಮೊದಲನೇ ರೆಸಿಪಿ ಮಾಡಿರುವಂಥದ್ದು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ಇನ್ನು ಬೇರೆಲ್ಲ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಹಾಕಿ. ಓಕೆ, ಲಾಟ್ಸ್ ಆಫ್ ಲವ್, ಬಾಯ್.